ನಮಸ್ಕಾರ ಚಲೋ ಐತಿ. ನಮಸ್ಕಾರ. ಇವತ್ತು ನಮ್ಮ ಸಭೆ ಮಾಡುವುದು ಉದ್ದೇಶ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಬಿಜಾಪುರ ಜಿಲ್ಲೆ ಒಳಗೆ ಅನೇಕ ಜಿಲ್ಲೆ ಒಳಗೆ ಇವತ್ತು ಸಭೆ ಮಾಡಿದ್ದೀವಿ. ಬಿಜಾಪುರ ಜಿಲ್ಲಾ ಒಳಗೆ ಎಲ್ಲ ನಮ್ಮ ಪದಾಧಿಕಾರಿಗಳು ಬಂದವ್ರು, ಯಾರು ಸದಸ್ಯಗಳು ಬಂದಿಲ್ಲ. ತಾಲೂಕಾ ಅಧ್ಯಕ್ಷೆ ಮತ್ತು ನಮ್ಮ ತಾಲೂಕಾ ಉಪಾಧ್ಯಕ್ಷಗಳು ನಾವು 13 ತಾಲೂಕಾದಿಂದ ಪ್ರತಿಯೊಬ್ಬರು ಜನ ಬಂದು ಇವತ್ತು ಪ್ರತಿಯೊಂದು MLA ಮನೆ ಮುತ್ತಿಗೆ ಹಾಕೋದು ಕಾರ್ಯಕ್ರಮ ಮುಂದಿನ ಭವಿಷ್ಯ ಒಳಗೆ ನಾವು ಮಾಡ್ಬೇಕಂತ ನಿರ್ಧಾರ ಮಾಡ್ತಾ ಇದೀವಿ. ಯಾಕೆ ಮುತ್ತಿಗೆ ಹಾಕ್ಬೇಕಂದ್ರೆ ನಾವು ಅವ್ರಿಗೆ ವೋಟ್ ಹಾಕಿ ಆಯ್ಕೆ ಮಾಡ್ಕೇಸಿ ಅವ್ರಿಗೆ ಮನೆ ನಾವು MLA ಮಾಡಿದೀವಿ. MLA ಮಾಡಿದ ತಕ್ಷಣ ನಮ್ಮ ಬೇಡಿಕೆಗಳು ಏನೈತಲ್ಲ ಒಂದು ಈಡೇರಿಸ್ತಾ ಇಲ್ಲ. ನೋಡ್ರಿ, ಇವತ್ತ ಅನೇಕ ರಸ್ತೆ ಇಲ್ಲ, ಅನೇಕ ಮನಿ ಒಳಗ ಹಕ್ಕಪತ್ರ ಇಲ್ಲ, ಅನೇಕ ಮನಿಗಳೊಳಗೆ ಮೀಟರ್ ಇಲ್ಲ. ಅಂದ್ರೆ ನಾವು ಏನ್ರಿ ಕರೆಂಟ್ ಹಾಕ್ಲಾಕ್ ಹೋಗಿವಿ ಅಂದ್ರೆ ವೈರ್ಮನ್ ಬರ್ತಾರೆ, ಕರೆಂಟ್ ಕಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ರೈತರಿಗೆ ಆತ್ಮಹತ್ಯೆ ಮಾಡ್ಕೊತಾ ಇದಾರೆ ರೈತರುಗಳ. ಅಂದ್ರೆ ಅವ್ರಿಗೆ ಪರಿಹಾರ ಇಲ್ಲ, ತೊಗರಿ ಬೆಳೆ ಪರಿಹಾರ ಇಲ್ಲ, ದ್ರಾಕ್ಷಿ ಪರಿಹಾರ ಇಲ್ಲ, ದ್ರಾಕ್ಷಿ ಇನ್ಶೂರೆನ್ಸ್ ಇಲ್ಲ, ಅನೇಕ ಪರಿಹಾರ ಇಲ್ಲ. ನಮ್ಗ ಪ್ರತಿಯೊಂದು ಜಿಲ್ಲಾಧ್ಯಕ್ಷಗೆ ನಾವು ಏನು ಹೇಳಕ್ ಇಚ್ಛೆ ಪಡ್ತೀವಿ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಗೆ DC ಸಾಹೇಬ್ರಿಗೆ ಹೇಳ್ತೀವಿ, ನೀವು ಪ್ರತಿಯೊಂದು ಸಾರಿ ನೀವು ಇದು ಮಾಡಬೇಡ್ರಿ, ನೀವು ಅವ್ರಿಗೆ ಫ್ಯಾಕ್ಟ್ರಿದವ್ರಿಗೆ ಪರ್ಮಿಷನ್ ಕೊಡಬೇಡ್ರಿ ಅಂತ ಇದ್ವಿ. ಯಾಕಂದ್ರೆ ಈ ಬಾರಿ ಫ್ಯಾಕ್ಟ್ರಿ ಜಾಸ್ತಿ ನಡೆಯಂಗಿಲ್ಲ, ನಮ್ಗೆ 5,000 ರೂಪಾಯಿ ರೇಟ್ ಕೊಡ್ರಿ ಅಂತ ಇದ್ವಿ. ನಮ್ಗೆ ರೇಟ್ ಜಾಸ್ತಿ ಬೇಡ, 5,000 ರೂಪಾಯಿ ಕೊಡ್ರಿ. ಯಾಕಂದ್ರೆ ನಮ್ಮ ಲೀಡರ್ದಿಂದ 13,000 ರೂಪಾಯಿ ಒಂದು ಫ್ಯಾಕ್ಟ್ರಿಗೆ ನೀವು ಲಾಭ ಮಾಡ್ಕೊತಾ ಇದ್ರಿ. ತೂಕ ಒಳಗೆ ಮೋಸ ಆಗ್ತಾ ಇದಾವ, ನಿಮ್ಗೆ ಅನೇಕ ರೀತಿ ಒಳಗೆ ನಮ್ಗೆ ಘಟನೆ ಆಗ್ತಾ ಇದಾವ. ಕಾನೂನು ವ್ಯವಸ್ಥೆ ಹಾಳಾಗ್ಯಾವ. ಕಾನೂನು ವ್ಯವಸ್ಥೆ ಎಲ್ಲಿ ಏನೂ ಉಳಿದಿಲ್ಲ. ಪ್ರತಿಯೊಂದು ಏನು ಮಾಡ್ಬೇಕಂದ್ರೆ ಹೋರಾಟ ಮಾಡೇ ತಗೋಬೇಕಾಗೈತಿ. ಪ್ರತಿಯೊಂದು ನೋಡ್ರಿ, ಏನು ಅನೇಕ ಘಟನೆಗಳು ಇವತ್ತು ನಡೀತಾ ಇದಾವ. ರೈತರ ಮೇಲೆ ಆತ್ಮಹತ್ಯೆ ಮಾಡ್ಕೊತಾ ಇದಾವೆ. ಕೆಮಿಕಲ್ ಔಷಧಿ ಡೂಪ್ಲಿಕೇಟ್ ಬರ್ತಾ ಇದಾವ. ನಾವು ಇವತ್ತು ಹಾಲು ಹಿಂಡ್ಕೇಸಿ ಹಾಲು ಹಾಕಿವ್ ಅಂದ್ರೆ ನಮ್ಮ ಹಾಲು ಒಳಗೆ ಸುಧಾ ತೂಕ ಮೋಸ ಆಗ್ತಾ ಇದಾವ. ಹಾಲು ಮಾಡಿವ್ ಅಂದ್ರೆ ಫ್ಯಾಕ್ಟ್ರಿ ನಾವು ಕೆಮಿಕಲ್ ಔಷಧಿ ಬಿಡ್ರಿ, ಫ್ಯಾಕ್ಟ್ರಿ ಕಾಟ ತೂಕ ಸುಧಾ ಮೋಸ ಆಗ್ತಾ ಇದಾವ. ಅದರದಿಂದ ನಾವು ಎಲ್ಲಾ ಮಾಧ್ಯಮ ಮಿತ್ರರು ರಿಕ್ವೆಸ್ಟ್ ಮಾಡ್ತೀನ, ನೀವು ಕಂಪಲ್ಸರಿ ಇದು ಸ್ವಲ್ಪ ಜಾಸ್ತಿ ತೋರಿಸ್ರಿ. ಮತ್ತು ನಮ್ಮ ಎಲ್ಲಾ ಶಾಸಕರುಗಳಿಗೆ ಸ್ವಲ್ಪ ನೀವು ಅವ್ರಿಗೆ ಗಮನಕ್ಕೆ ತರ್ರಿ. ಯಾಕಂದ್ರೆ ಮನಿ ರೈತರು ನೋಡ್ರಿ ರೈತರ ಕಬ್ಬಿನ ಬೇಡಿಕೆ ಕೊಡ್ರಿ ಅತ್ಕೇಸಿ ಹೋರಾಟ ಮಾಡ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಮನಿ ಮುತ್ತಿಗೆ ಹಾಕಿದೀವಿ, ಅವಾಗ 4,500 ರೂಪಾಯಿ ಕೊಡ್ತೀವಿ ಅದಕ್ಕೆ ಇದೇ ಶಿವಾನಂದ ಪಾಟೀಲ್ ಸಾಹೇಬ್ ನಮ್ಗೆ ಆಶ್ವಾಸನೆ ಕೊಡ್ತಾರೆ, ಬಸ್ ಕಳಿಸ್ಬಿಡ್ತಾರೆ. ಇವತ್ತು 4,500 ರೂಪಾಯಿ ಎಲ್ಲಿ ಹೋಗೈತಿ ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ. ನಾವು ಕೇಳಿದೀವಿ 6,000 ರೂಪಾಯಿ, ಅವ್ರು ಅವಾಗ ಒಪ್ಕೊಂಡಿದ್ದು 4,500 ರೂಪಾಯಿ. ನಮ್ಗೆ 4,500 ರೂಪಾಯಿ ನೀವು ರೇಟ್ ಕೊಡಿಸಿದ್ರೆ ನಾವು ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಎಲ್ಲಾ ರೈತರ ಕೋಟು ಹಾಕಿ ಪೂಜಾ ಮಾಡಿ ತೇಲಿ ಮೇಲೆ ತಗೊಂಡು ತಿರ್ಗಾಡ್ತೀವಿ. 4,500 ರೇಟ್ ಕುಡಿಸ್ಲಿಕ್ಕೆ ಶಿವಾನಂದ ಪಾಟೀಲ್ ಫೇಲೂರ್ ಆದ್ರೆ ನಾವೇನ್ ಕೇಸರ್ ಮಾಡ್ತೀವಲ್ಲ, ಇದು ಹಾಕ್ಲಾಕ್ ಬೆಳಿ ನಾಟ್ಲಾಕ್, ಅದು ಶಿವಾನಂದ ಪಾಟೀಲ್ ಆ ಮಣ್ಣು ಒಳಗ ನಾವು ಅಲ್ಲೇ ಹೋಗಿ ಅಲ್ಲಿ ಅದ್ರೊಳಗೆ ತುಳಿಬೇಕಂತ ವಿಚಾರ ಮಾಡಿದ್ವಿ. ಯಾಕಂದ್ರೆ ನನ್ನ ಮೇಲೆ 100 ಕೇಸ್ ಹಾಕ್ಲಿವು. ಯಾಕಂದ್ರೆ ಶಿವಾನಂದ ಪಾಟೀಲ್ ಸಾಹೇಬ್ರೆ, ನೀವು ಹೇಳಿದ ಮಾತಿಗೆ ನಡ್ಕೋಬೇಕು. ಫ್ಯಾಕ್ಟ್ರಿ ಒಳಗೆ ತೂಕ ಮೋಸ ಮಾಡಂಗಿಲ್ಲ. ನೀವು ಪ್ರತಿಯೊಬ್ಬರ ರೈತರಿಗೆ ಕಳಿಸ್ತೀನಿ ಅಂದ್ರಿ, ಕಾಟ ಹಾಕ್ತೀನಿ ಅಂದ್ರಿ, ಇವತ್ತಿನ ತನಕ ಯಾವ ಕಾಟಗಳು ಬಂದಿಲ್ಲ. ಪ್ರತಿಯೊಂದು ಜಿಲ್ಲೆ ಫ್ಯಾಕ್ಟ್ರಿ ಹತ್ರ ನಾವು ಕಾಟ ಹಾಕ್ತೀನಿ ಅಂದ್ರಿ, ಆಗ್ಲಿಲ್ಲ. ಇಲ್ಲಿ ನಮ್ಮ ಜಿಲ್ಲಾಧಿಕಾರಿ ಅವ್ರು ಎಲ್ಲಾ ರೈತರಿಗೆ ತಗೊಂಡು ಸಂಘಟನೆದವ್ರಿಗೆ ತಗೊಂಡು ಮೀಟಿಂಗ್ ಮಾಡ್ತಾ ಇಲ್ಲ. ಅದರದಿಂದ ಶಿವಾನಂದ ಪಾಟೀಲ್ ಸಕ್ರಿಯ ಮಂತ್ರಿ ಇದ್ರಿ ನೀವು ಶಿವಾನಂದ ಪಾಟೀಲ್ ಸಾಹೇಬ್ರ ನಾವು ಯಾಕಂದ್ರೆ ನೀವು ನಮ್ಮ ಭಾಗದವರು, ನಮ್ಮ ಶಾಸಕರು, ನೀವು ಫಸ್ಟ್ ಮಂತ್ರಿ, ನೀವು ರೈತರಿಗೆ ನೀವು ಎಲ್ಲ ಆತ್ಮಹತ್ಯೆ ಮಾಡ್ಕೊಳಕ್ ನೀವು ಬಿಟ್ರೆ ನೀವು ಇನ್ ಮುಂದಿನ ದಿನಮಾನ ಒಳಗ ನಿಮ್ಗೆ ಯಾರು ಓಟ್ ಆಯ್ಕೆ ಆಗಿ ಎಲ್ಲ ಕಬ್ಬಿನ ರೈತರು ಎಷ್ಟು ಇದೀವಲ್ಲ ಯಾರು ಓಟ್ ಹಾಕಂಗಿಲ್ಲ ಅಂತ ತೀರ್ಮಾನ ಮಾಡ್ಕೋತಾರ. ಆಮೇಲೆ ನೀವು ಮನಿ ಒಳಗೆ ಕುಂಡ್ರಬೇಕಾಗ್ತಾವ. ಅದ್ರ ಸಂಬಂಧ ನೀವು ನಮ್ಮವ್ರು ಇದ್ದೀರಿ, ನಿಜವಾಗ್ಲೂ ನೀವು ಮಾತಾಡಿದ ಪ್ರಕಾರ ನಮ್ಗೆ 4,500 ರೇಟ್ ಕೊಡಿಸ್ರಿ ಅತ್ಕೇಸಿ ನಾವು ಅವ್ರಿಗೆ ಕಳ್ಕಳಿದಿಂದ ಕೇಳ್ತಾ ಇದ್ದೀವಿ. ನಯಾ ಪೈಸಾ ತೊಗರಿಗೆ ಬಂದಿಲ್ಲ, ಮನಿ ಬಿದ್ದಿಲ್ಲ, ಅದಕ್ಕೆ ಪರಿಹಾರ ಬಂದಿಲ್ಲ. 500 ರೂಪಾಯಿಗೆ 10 ರೂಪಾಯಿ ಪರಿಹಾರ ಬಂದಿಲ್ಲ. ಇವತ್ತು ಬಿಜಾಪುರ ಜಿಲ್ಲೆ ಒಳಗೆ ಪರಿಹಾರ ಎಲ್ಲಿ ಹೋಗೈತಿ ಗೊತ್ತಿಲ್ಲ. ನಮ್ಗೆ MB ಪಾಟೀಲ್ ಸಾಹೇಬ್ರ ಎಲ್ಲಾ ಕಡೆ ಸಭೆ ಮಾಡ್ತಾ ಇದ್ದಾರೆ, ಎಲ್ಲಾ ಶಾಸಕರುಗಳಿಗೆ ಸಭೆ ಮಾಡ್ತಾ ಇದ್ದಾರೆ. ಸಭೆ ಒಳಗೆ ದಿವಸ ಎಷ್ಟು ಮಾಡೋಕ್ಕಿಂತ ನಿಜವಾಗ್ಲೂ ತೊಗರಿ ಬೆಳೆ ಈ ವರ್ಷ ಎಷ್ಟು ಬರ್ತಾ ಇದಾವೆ, ಎಲ್ಲ ತೊಗರಿ ಬೆಳೆಗಳು ಏನೇನು ಹಾಳಾಗ್ಯಾವ ಅವ್ರ ಹತ್ರ ಎಲ್ಲ ದಾಖಲೆ ಕೊಟ್ಟಿದ್ದೀವಿ ನಾವು. ಇದು ಜನಗಳಿಗೆ ಮಳ ಮಾಡ್ಲಾಕ್ ಸಭೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತರಿಗೆ ಮೋಸ ಮಾಡಕ್ ಸಭೆ ನಡೀತಾ ಇದಾವ. ಅದು ನಿಜವಾಗ್ಲೂ ಅವರೆಲ್ಲ ನಮ್ಮ ರೈತರ ಮೇಲೆ ಕಾಳಜಿ ಇದ್ರೆ ನೀವು ತಕ್ಷಣ ಇಷ್ಟು ನಾವು ಇವತ್ತು ಅಕೌಂಟಿಗೆ ನಿಮ್ಮ ಇಷ್ಟು ಪರಿಹಾರ ಬಗೆಹರಿಸ್ತೀವಿ, ಇಷ್ಟು ಪರಿಹಾರ ಹಾಕ್ಬಿಟ್ಟು ಇವತ್ತಿಗೆ ತೋರಿಸ್ಬಿಟ್ಟು ಅದಕ್ಕೆ ನಾವು ನಿಮ್ಗೆ ಒಪ್ತೀವಿ. ಅಂದಾಜು ಎಷ್ಟು ಉತ್ತರ ಕರ್ನಾಟಕದ ರೈತರು ಬೆಳೆ ಹಾನಿಗಳಾಗಿವೆ? ನೀವು ಇದು ಉತ್ತರ ಕರ್ನಾಟಕ ಒಳಗೆ, ಇಡೀ ಕರ್ನಾಟಕ ಒಳಗೆ ಈ ಬಾರಿ ಮಳೆದಿಂದ ಬೆಳೆಗಳು ಹಾಳಾಗ್ಯಾವ್ರಲ್ಲ. ಪ್ರತಿಯೊಂದು ಬೆಳೆ ಹಾಳಾಗ್ಯಾವ, ಕಬ್ಬು ಹಾಳಾಗ್ಯಾವ, ತೊಗರಿ ಹಾಳಾಗ್ಯಾವ, ದ್ರಾಕ್ಷಿ ಹಾಳಾಗ್ಯಾವ, ಅನೇಕ ಬೆಳೆಗಳು ಇವತ್ತು ಹಲವಾರು ಬೆಳೆಗಳು ಹಾಳಾಗ್ಯಾವ. ಅದ್ರ ಸಂಬಂಧ ಸರ್ಕಾರ ಏನಂತಾರೆ, ನಮಗೆ ಪರಿಹಾರ ಕೊಡ್ತೀವಿ. ಅವ್ರ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾರೆ, ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಮೇಲೆ ಹಾಕ್ತಾರೆ. ಇವ್ರಿಗೆ ಏನಾಗೈತಿ ಅಂದ್ರೆ ನಾವು ಹೊರಗೆ ಬೀಳೋ ತನಕ ಇವ್ರಿಗೆ ಏನಾಗೈತಿ, ನಾವು ರೋಡ್ ಬಂದ್ ಮಾಡ್ಬೇಕು, ಹೋರಾಟ ಮಾಡ್ಬೇಕು. ಅದರದಿಂದ ಇವ್ರ ಮರ್ಯಾದೆ ಹೋಗಿ ನಿಮ್ಮ ಮರ್ಯಾದೆಗಳು ನೀವು ಉಳಿಸ್ಕೋಬೇಕಂದ್ರೆ ನೀವು ಏನ್ ಮಾಡ್ರಿ ಸಾಹೇಬ್ರ,
ನೀವು ತಕ್ಷಣ ಪರಿಹಾರ ಘೋಷಣೆ ಮಾಡ್ರಿ. ನೀವು ನೋಡ್ರಿ ನಿಮ್ಗೆ ಏನು ರಸ್ತೆ ಮಾಡ್ತಾ ಇದ್ರಿ, ಬಿಲ್ಡಿಂಗ್ ಕಟ್ತಾ ಇದ್ದೀರಿ, ಗುಡಿಗಳು ಕಟ್ತಾ ಇದ್ದೀರಿ, ಗುಂಡಾರಗಳು ಕಟ್ತಾ ಇದ್ರಿ, ಬ್ಯಾಡ್ರಿ. ನಮ್ಗೆ ನಿಜವಾಗ್ಲೂ ನೀವು ನಮ್ಮ ಮೇಲೆ, ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದ ನೀವು ನಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಮಹಾರಾಷ್ಟ್ರ ಸರ್ಕಾರ ಏನು ಹೇಳ್ತಾರಪ್ಪ ಅಂದ್ರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಇವತ್ತು ಮಾತುಕತೆ ನಡೀತಾ ಇದಾವೆ. ಆಲ್ರೆಡಿ 2 ಸಭೆ ಭೀ ಆಗ್ಯಾವ. ಇವತ್ತು ನೀವು ನಮ್ಗೆ ಏನು ಮಾಡ್ರಿ, ಯಾವ ಒಂದು MLA ಏನು ಇಲ್ಲ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ನೀವು ಫಂಡ್ ಕೊಡ್ತೀರಿ. ಒಂದು ವರ್ಷ ಎಲ್ಲಾರಿಗೆ ಫಂಡ್ ಕೊಡೋದು ನಿಂದ್ರಿಸ್ಕೇಸಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನ. ರೈತ ಸಂಘಟನೆಗಳು ಸಾಕಷ್ಟು ರೈತ ಸಂಘಟನೆಗಳು ಅದರಲ್ಲಿ ರೈತ ಪರ ಕಾಳಜಿಯಾಗಿ ನಿಮ್ಮ ತರ ಯಾಕೆ ಅವ್ರು ಮುಂದೆ ಬರ್ತಾರೆ ನೋಡ್ರಿ ಹಂಗೇನು ಹೇಳಕ್ ಆಗಂಗಿಲ್ಲ. ಎಲ್ಲಾ ರೈತ ಸಂಘಟನೆದವರು ಅವ್ರವ್ರ ತಮ್ಮ ಸಿದ್ಧಾಂತ ಕಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಕೆಲವೊಂದು ಅಷ್ಟೇ ಜನ ಏನೈತಿ ಪಕ್ಷ ಜಾಯ್ನಿಂಗ್ ಇರ್ತಾರೆ. ಯಾಕಂದ್ರೆ ರೈತ ಸಂಘಟನೆ ಇರೋದು, ರೈತ ನಿಜವಾಗಲೂ ಸಂಘಟನೆ ಇರೋದು ಕೆಲವೊಂದು ಸಂಘಟನೆಗಳು ನಾವು ಯಾರ್ಯಾರು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದೀವಿ ಅಷ್ಟು ಸಂಘಟನೆಗಳು. ನೋಡ್ರಿ BJP ಗೌರ್ಮೆಂಟ್ ಬಂದ್ರೆ ಅವ್ರು ಹೋರಾಟ ಮಾಡಂಗಿಲ್ಲ, ಕೂತ್ ಬಿಡ್ತಾರೆ. JDS ಗೌರ್ಮೆಂಟ್ ಬಂದ್ರೆ ಕೆಲವೊಂದು ಇವಾಗ ಐತಿ ಅದು ಹೋರಾಟ ಮಾಡಂಗಿಲ್ಲ. ಅದು ನಮ್ಮ ಸಂಘಟನೆ ಹಿಂಗಿರಂಗಿಲ್ಲ. ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷಗಳು ನಾವು ಏನ್ ನಿರ್ಧಾರ ಮಾಡ್ತೀವಿ ಅಂದ್ರೆ ಯಾವ ತರ ಸಂಘಟನೆಗಳು ಬೇರೆ ಸಂಘಟನೆಗಳು ಯಾಕೆ ಧ್ವನಿ ಆಗ್ತಲ್ಲ ರೈತರು ಧ್ವನಿ ಎತ್ತ ಇಲ್ಲ ಅಂದ್ರೆ ಅವರಿಗೆ ಸುಟ್ಕೇಸ್ ಮುಟ್ಟಂಗ. ನಾವು ನಮ್ಮ ಸಂಘಟನೆಗಳು ಸುಟ್ಕೇಸ್ದವ್ರು ಇರಂಗಿಲ್ಲ. ಪ್ರತಿಯೊಬ್ಬರು ಬುತ್ತಿ ಕಟ್ಕೊಂಡು ಬಂದಿರ್ತೀವಿ. ಅದು ಆ ಧ್ವನಿ ಎತ್ತರ ರೈತರ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಲೆಕ್ಕ. ಈ ರೈತರ ಪರವಾಗಿ ರಾಜಕಾರಣ ಮಾಡ್ತಿದ್ದೇನು ಸರ್ಕಾರ? ರೈತರ ಪರವಾಗಿ ರಾಜಕಾರಣ ಅಂದ್ರೆ ಈಗ ಏನ್ ಮಾಡ್ತಾರ ಅವ್ರು, ನಾನು ಒಂದು ರಾಜ್ಯಾಧ್ಯಕ್ಷ, ನಾನು ಹೋರಾಟ ಮಾಡಕ್ ಹೋಗಿವಿ ಅಂದ್ರೆ ನಮ್ಗೆ ಏನ್ ಮಾಡ್ತಾರ, ಕರೆಸ್ತಾರ. ನೀನ್ ಏನ್ ಬೇಕಾ, ನೀನು ಹುದ್ದೆ ಏನ್ ಬೇಕಾ, ನಿಮ್ಗೆ ಏನ್ ನಿಗಮ್ ಬೇಕು ಕೊಡ್ತೀವಿ, ನೀವು ಸುಮ್ಕೊಂಡ್ರ ಅಂತ ಹೇಳ್ತಾರ. ಅಮಿತ್ ಶಾ ಹೊಡ್ತಾನ. ನಮ್ಮ ಸಂಘಟನೆ ಒಳಗೆ ಏನೈತಪ್ಪ ಅಂದ್ರೆ ನಾವು ಯಾವ ಅಮಿತ್ ಶಾ ಓಡ್ಲಾರ್ದೆ ಜನ ಯಾರು, ನಾವು ರಾಜಕೀಯ, ನಾನು ಇದನ್ನ ಮೊದಲೇ ನಾನು MLA ನಿಂತಿದ್ದೆ. ಈ ಬಾರಿ ನಾವು ನಮ್ಮ ನಿರ್ಧಾರ ಮಾಡಿದ ಸಂಘಟನೆ ಎಲ್ಲಿ ಸುಧಾ ನಾವು ಸ್ವತಂತ್ರ ರೈತ ಸಂಘಟನೆ ಕಡೆ ನಿಂತಿದ್ದೆ. ನಾ ಯಾರ ಕಡೆ ನಿಂತಿಲ್ಲ. ನಾನು 2 ಕ್ಷೇತ್ರ ಒಳಗೆ ನಿಂತಿದ್ದೆ. ಪ್ರತಿಯೊಬ್ಬರು ರೈತರು ನನಗೆ 100 ರೂಪಾಯಿ ಓಟ್ ಹಾಕಿ ನನಗೆ ಬಬಲೇಶ್ವರ ಮತ ಕ್ಷೇತ್ರ ಒಳಗೆ ಪ್ರತಿಯೊಬ್ಬರು 100 ರೂಪಾಯಿ ನನ್ನ ಜೋಳಿಗೆ ಒಳಗೆ ಹಾಕಿ ಓಟ್ ಹಾಕಿದ್ದೆ. ಅದರ ಸಂಬಂಧ ನಾವು ಹೋರಾಟ ಮಾಡಬೇಕಾಗೈತಿ. ಇನ್ನು ಮುಂದೆ ನಾ ಇಲೆಕ್ಷನ್ ರಾಜಕೀಯ ಇಳಿಯಂಗಿಲ್ಲ. ನೇರವಾಗಿ ಹೋರಾಟ ಮುಖಾಂತರ ನಮ್ದು ಏನೈತಿ ಎಲ್ಲರಿಗೂ ಅವ್ರು ನಾವು ಪರಿಹಾರ ಬಗೆಹರಿಸ್ಕೊಡ್ಬೇಕಂತ ನಾವು ಮಾಡ್ತೀವಿ. ನಮ್ಗೆ ಈಗ ಸಭೆ ನಡೀತಾ ಇದಾವ. ಆ ಸಭೆ ಒಳಗೆ ನಮ್ದು ಎಲ್ಲ ತಜ್ಞವ್ರು ಇರ್ತಾರ. ಆ ತಜ್ಞವ್ರಿಗೆ ಜೋಡಿ ನಾವು ವಿಚಾರ ಮಾಡಿ ಪ್ರತಿಯೊಂದು ಯಾವ ಕ್ಷೇತ್ರ MLAಗಳು ಏನಿದಾರಲ್ಲ ಫಸ್ಟಿಗೆ ನಾವೆಲ್ಲ ಮನವಿ ಕೊಟ್ಟಿದ್ವಿ. 8 MLA ಇದ್ರ 2 ತಿಂಗಳ ಹಿಂದೆ ಮನವಿ ಕೊಟ್ಟಿವಿ. ಆ ಮನವಿದ ಉತ್ತರ ನಮ್ಗೆ ಇನ್ನೂ ಒಂದು 15 ದಿವಸ ನೋಡ್ತೀವಿ, 1 ವಾರ ನೋಡ್ತೀವಿ. ನಾವು ಆ ವಾರ ಒಳಗೆ ನಮ್ಗೆ ಆ ಮನವಿ ಉತ್ತರ ಅದ್ರ ಬರ್ಲಿಕ್ಕಂದ್ರೆ ನಾವು ಏನ್ ಮಾಡ್ತೀವಿ, ನಮ್ಗೆ ಏನ್ ಕೇಸ್ ಹಾಕ್ತಾರ, ಏನ್ ಬಡಿತಾರ, ಏನ್ ಹೊಡಿತಾರ, ಏನ್ ಕಿಡ್ನಾಪ್ ಮಾಡಿಸ್ತಾರ, ಏನ್ ಬೇಕದು ಮಾಡ್ಲಿ, ಅವ್ರ ಮನೆ ಮುಂದೆ ಹೋಗಿ ನಾವು ಅವ್ರ ಮನೆ ಮುತ್ತಿಗೆ ಹಾಕೋದು 100ಕ್ಕೆ 100 ಸತ್ಯ. ಸರ್, ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್.